ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಂತಿ ಲಕ್ಕಿ ಹೇಳಿರೋ ಮಾತನ್ನೆಲ್ಲ ನೆನಪು ಮಾಡಿಕೊಂಡು ತುಂಬ ಕೋಪ ಮಾಡ್ಕೊತಾ ಇರ್ತಾರೆ. ಆಗ ಕಸ್ತೂರಿ, ಏನೇ ಶಾಂತಿ, ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ? ನಿಮ್ಮ ಅತ್ತೆ ಬಂದಿದ್ರು ಊರಿಂದ ಅಂತ ಹೇಳ್ದಲ್ಲ, ಇದರ ಹೋದ್ರಾ ಅಂತ ಕೇಳ್ತಾರೆ. ಹೋದ್ರು ಕಣೆ, ಅವ್ರಿರೋವರೆಗೂ ನನಗಂತೂ ಒಳ್ಳೆ ಸಿಕ್ಕಾಪಟ್ಟೆ ತಲೆನೋವು ಕಣೆ. ಅಲ್ಲ, ನನ್ನ ಸೊಸೆಂದ್ರ ಮುಂದೆ ಸ್ವಲ್ಪನೂ ಗೌರವ ಇಲ್ದಲ್ಲೇ ನನಗೆ ಗೌರವನೇ ಕೊಡಲ್ಲ ಕಣೆ. ಆ ರೀತಿ ಮಾತಾಡ್ತಾರೆ ಅವರು. ಆ ಥರ ಎಲ್ಲ ಮಾತಾಡಿದ್ರೆ ನನ್ನ ಸೊಸೆರ ಮುಂದೆ ನನ್ನ ಗೌರವ ಏನಾಗಬೇಕು ಬೇಡ ಹೇಳು? ನನಗೆ ಅವರು ಬೆಲೆ ಕೊಡ್ತಾರಾ? ನಾನು ಅವ್ರನ್ನೆಲ್ಲ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀನಿ. ಇವರು ನನ್ನ ಬಗ್ಗೆನೇ ಆ ಥರ ಕೆಟ್ಟದಾಗೆಲ್ಲ ಮಾತಾಡಿದ್ರೆ ಅವರು ನನ್ನ ಕೈ ತಪ್ಪು ಹೋಗಲ್ವಾ? ನನಗೆ ಗೌರವ ಕೊಡ್ತಾರಾ ನನ್ನ ಸೊಸೆರು? ಅವರು ಲಕ್ಕಿ ಥರನೇ ನನಗೆ ಬೆಲೆ ಕೊಡದೇ ಇರೋ ಥರ ಮಾತಾಡಿದ್ರೆ ನಾನು ಏನು ಮಾಡಲಿ ಅಂತ ಶಾಂತಿ ಕಸ್ತೂರಿಗೆ ಹೇಳ್ತಾ ಇರ್ತಾರೆ. ಏನೇ ಶಾಂತಿ, ನೀನು ಹೇಗೆ ಅವ್ರಿಗೆ ಸೊಸೆನೋ, ಅವರು ನಿನಗೆ ಅತ್ತೆ. ನಿನ್ನ ಸೊಸೆರ ಹತ್ರನೂ ನೀನು ಇದೇ ಥರ ಮಾತಾಡ್ತೀಯಲ್ವಾ? ಅದರಲ್ಲೂ ಮೀನಿನ ಹತ್ರ ಹೇಗೆ ಮಾತಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಅತ್ತೆಗಿಂತ ಜಾಸ್ತಿ ನೀನು ಮೀನಂಗೆ ಮಾತಾಡ್ತೀಯ. ಅದರಲ್ಲಿ ಹೇಳಬೇಕು ಅಂದರೆ ನಿಮ್ಮ ಅತ್ತೆನೇ ಪರವಾಗಿಲ್ಲ. ಪಾಪ ಕಣೆ ಮೀನಾ, ನಿನ್ನ ಕಾಟ ಅದು ಹೇಗೆ ತಡ್ಕೊಂಡಿದ್ದಾಳೋ ಏನೋ. ಶ್ರುತಿ ಮತ್ತು ರೋಹಿಣಿ ದುಡ್ಡಿರೋ ಮನೆಯಿಂದ ಬಂದಿದ್ದಾರೆ ಅಂತೇಳಿ ಅವ್ರನ್ನ ಮಹಾರಾಣಿ ಥರ ನೋಡ್ಕೊತೀಯ. ನನಗೆ ಗೊತ್ತಿಲ್ವೇನೆ ನಿನ್ನ ಬುದ್ಧಿ ಅಂತ ಕಸ್ತೂರಿ ಹೇಳಿದಾಗ, ಏನೇ ಕಸ್ತೂರಿ, ನೀನು ಇದೇ ಥರ ಮಾತಾಡ್ತೀಯಲ್ಲೇ? ಅವ್ರು ಹೇಗೆಲ್ಲ ಮಾತಾಡಿದ್ರು ಗೊತ್ತಾ ನಿನಗೆ? ನೀನು ಡ್ಯಾನ್ಸ್ ಕ್ಲಾಸ್ಗೆ ಒಂದೇ ಒಂದು ನೊಣ ಕೂಡ ಬಂದಿಲ್ಲ ಅಂತ ಹೇಳಿ ಎಲ್ಲರ ಮುಂದೆ ಅವಮಾನ ಮಾಡಿಬಿಟ್ರು. ಮೊದಲೇ ಆ ಸೂರ್ಯ ಒಳ್ಳೆ ಚಾನ್ಸ್ ಸಿಗಲಿ ಅಂತ ಕಾಯ್ತಾ ಇರ್ತಾನೆ. ಇನ್ನು ಈ ವಿಷಯ ಸಿಕ್ಕಿದ್ರೆ ಬಿಡ್ತಾನಾ? ಸೂರ್ಯನು ಕೂಡ ಉಪ್ಪು ಖಾರ ಸೇರಿಸಿ ಏನೇನೋ ಮಾತಾಡ್ದ. ನನಗಂತೂ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಕಣೆ. ಅಲ್ಲ, ಯಾಕಿನ್ನ ನಾನು ಡ್ಯಾನ್ಸ್ ಕ್ಲಾಸ್ಗೆ ಒಬ್ಬರು ಕೂಡ ಸೇರಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಕಣೆ. ನಾವು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಎಷ್ಟೊಂದು ದಿನ ಆಗೋಯ್ತು, ಇಲ್ಲಿವರೆಗೂ ಒಬ್ಬರು ಕೂಡ ಬಂದಿಲ್ಲ. ಬರೀ ನೀರಿಗೆ, ಪೂಜೆಗೆ, ಅದಕ್ಕೆ ಇದಕ್ಕೆ ಅಂತೇಳಿ ಬರೀ ದುಡ್ಡು ಖರ್ಚಾಗ್ತಾ ಇದೆ ಕೈಯಿಂದ. ಇಷ್ಟೊಂದು ದಿನ ಆದರೂ ಒಬ್ಬರು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಬಂದು ಸೇರಲೇ ಇಲ್ಲ. ನಾವು ಏನಾದರೂ ಬೇರೆ ಬಿಸ್ನೆಸ್ ಆದ್ರು ಮಾಡಬೇಕು. ನನಗೆ ಯಾಕೋ ಇದು ಸೆಟ್ ಆಗಲ್ಲ ಅಂತ ಅನಿಸ್ತಿದೆ ಕಣೆ ಅಂತ ಶಾಂತಿ ಹೇಳಿದಾಗ, ಈಗಾದರೂ ಮಾಡಿ ಬೇರೆ ಬಿಸ್ನೆಸ್ ಶುರು ಮಾಡಬೇಕು, ಇದು ನನಗೆ ಸೆಟ್ ಆಗಲ್ಲ ಅಂತ ಅನಿಸ್ತಾ ಇದೆ ಅಂತ ಶಾಂತಿ ಹೇಳಿದಾಗ, ಏನೇ ಶಾಂತಿ ಈ ಥರ ಹೇಳ್ತಾ ಇದೀಯಾ? ಆಗಲ್ಲ ಅಂದಮೇಲೆ ಇನ್ನು ಯಾವ ಬಿಸ್ನೆಸ್ ಶುರು ಮಾಡ್ತೀಯ ನೀನು? ಎಲ್ಲದಕ್ಕೂ ಬಂಡವಾಳ ಹಾಕಿ ಶುರು ಮಾಡಬೇಕು. ಆಗಲೇ ನಿನ್ನ ಮಗ ಮನೋಜ ಶೋರೂಮ್ ಓಪನ್ ಮಾಡಿದ್ದಾನೆ, ನೀನು ಯಾವ ಬಿಸ್ನೆಸ್ ಮಾಡ್ತೀಯೇ ಅಂತ ಕಸ್ತೂರಿ ಹೇಳ್ತಾರೆ. ಅದೇ ಕಣೆ ಗೊತ್ತಾಗ್ತಾ ಇಲ್ಲ, ನೀನೇ ಏನಾದರೂ ಒಂದು ಐಡಿಯಾ ಕೊಡೆ. ನೀನು ಒಳ್ಳೊಳ್ಳೆ ಐಡಿಯಾ ಕೊಡೋದ್ರಲ್ಲಿ ಎಕ್ಸ್ಪರ್ಟ್, ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ ಅಂತ ಶಾಂತಿ ಹೇಳ್ತಾರೆ. ಶಾಂತಿ, ಒಂದು ಒಳ್ಳೆ ಐಡಿಯಾ ಇದೆ ಕಣೆ. ನಾವು ಒಂದು ಸ್ವಲ್ಪ ಪಾಂಪ್ಲೆಟ್ಸ್ ಮಾಡಿಸಿ ಎಲ್ಲರಿಗೂ ತೊಗೊಂಡೋಗಿ ಹಂಚೋಣ. ಮೊದಲನೇ ತಿಂಗಳು ಫ್ರೀಯಾಗಿ ಹೇಳ್ಕೊಡ್ತೀವಿ, ಯಾವುದೇ ದುಡ್ಡು ಕಟ್ಟೋಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಬಂದು ಸೇರ್ಕೊತಾರೆ. ಜಾಸ್ತಿ ಜನ ಬಂದು ಸೇರಿದ್ಮೇಲೆ ನಮ್ಮದೇ ಬಟ್ಟೆ ಅಂಗಡಿ ಇದೆ, ನಾವೇ ಬಟ್ಟೆ ಕೊಡ್ತೀವಿ, ಹೊರಗಡೆ ಎಲ್ಲೂ ತೊಗೊಳ್ಳೋ ಆಗಿಲ್ಲ ಅಂತ ಹೇಳೋಣ. ಭರತನಾಟ್ಯದ ಕಾಸ್ಟ್ಯೂಮು, ಗೆಜ್ಜೆ, ಒಡವೆಗಳು ಎಲ್ಲ ನಾವೇ ತೊಗೊಂಡೋಗಿ ಕೊಟ್ಟರೆ ಹೇಗಿರುತ್ತೆ? ಇದು ಒಳ್ಳೆ ಐಡಿಯಾ ಕಣೆ ಶಾಂತಿ. ಎಲ್ಲ ನಾವೇ ತೊಗೊಂಬಂದು ಕೊಟ್ಟರೆ ಅವರಿಗೆ, ನಮಗೂ ಲಾಭ ಆಗುತ್ತೆ, ಅವರಿಗೂ ಅನುಕೂಲ ಆಗುತ್ತೆ, ಇದರಿಂದ ಜಾಸ್ತಿ ಆದಾಯ ಬರುತ್ತೆ. ಆಗ ಶಾಂತಿ, ಐಡಿಯಾ ಏನೋ ಚೆನ್ನಾಗಿದೆ ಕಣೆ, ಆದರೆ ಇದಕ್ಕೆಲ್ಲ ದುಡ್ಡೆಲ್ಲಿದೆ? ನನ್ನ ಹತ್ರ ಅಂತೂ ದುಡ್ಡಿಲ್ಲ. ಎಲ್ಲ ಐಟಮ್ ತರೋಕ್ಕೆ ದುಡ್ಡು ಬೇಕು, ನಮ್ಮ ಹತ್ರ ಈಗ ದುಡ್ಡಿಲ್ಲ. ಈಗಾಗಲೇ ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಶಾಂತಿ ಹೇಳ್ತಾರೆ. ಆಗ ಕಸ್ತೂರಿ, ಅರೆ ಶಾಂತಿ, ನಾನು ಇವಾಗ ನಿನಗೆ ಬೇಕಾದರೆ ಕೊಟ್ಟಿರ್ತೀನಿ, ಆಮೇಲೆ ನೀನು ನನಗೆ ನಿಧಾನವಾಗಿ ಕೊಡೆ. ಐಟಮ್ ಎಲ್ಲ ತಂದು ನಾವೇ ಜಾಸ್ತಿ ಬೆಲೆಗೆ ಮಾರಿದರೆ ನಮಗೆ ಚೆನ್ನಾಗಿ ಲಾಭ ಬರುತ್ತೆ ಕಣೆ ಅಂತ ಕಸ್ತೂರಿ ಹೇಳ್ತಾರೆ. ಒಳ್ಳೆ ಐಡಿಯಾ ಕೊಟ್ಟೆ ಕಣೆ ಕಸ್ತೂರಿ, ಅದಕ್ಕೆ ನಾನು ನಿನಗೆ ಬೆಸ್ಟ್ ಫ್ರೆಂಡ್ ಅನ್ನೋದು ಅಂತ ಶಾಂತಿ ಹೇಳ್ತಾರೆ. ಭರತನಾಟ್ಯಂ ಡ್ರೆಸ್ನ ತೊಗೊಂಬರೋಕ್ಕೆ ಅಂತ ಹೇಳಿ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಬಟ್ಟೆ ಅಂಗಡಿಗೆ ಬರ್ತಾರೆ. ರೋಹಿಣಿ ಕೂಡ ಅದೇ ಅಂಗಡಿಗೆ ಬಂದು ಕ್ರಿಶ್ಗೆ ಬಟ್ಟೆ ತೊಗೊತಾ ಇರ್ತಾಳೆ. ಯಾವ ಮಗುಗೆ ಬಟ್ಟೆ ಬೇಕು ಮೇಡಮ್, ಏಜ್ ಎಷ್ಟು ಅಂತ ಕೇಳಿದಾಗ, 7-8 ವರ್ಷದ ಹುಡುಗಂಗೆ ಸೂಟ್ ಬೇಕು, ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳ್ತಾಳೆ. ಹಿಂಗೆ ಏನಾದರೂ ಮಾಡೋಕ್ಕೆ ಬೇಕಾ ಮೇಡಮ್ ಅಂತ ಅಂಗಡಿಯವನು ಕೇಳ್ತಾನೆ. ಇಲ್ಲ, ನನ್ನ ಮಗಂಗೆ, ನನ್ನ ಸ್ವಂತ ಮಗಂಗೆ ಬೇಕು, ನನ್ನ ಮಗಂದೇ ಬರ್ತಡೆ, ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರೋದು ಕೊಡಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಮೇಡಮ್, ಕಾಸ್ಟ್ಲಿದೆ ಕೊಡ್ತೀನಿ ಅಂತ ಹೇಳಿ ಸೂಟ್ನ ಕೊಡ್ತಾರೆ. ಆಗ ರೋಹಿಣಿ ಕ್ರಿಶ್ಗೆ ಫೋನ್ ಮಾಡಿ, ಕ್ರಿಶ್, ನೀನು ಹೇಳಿರೋ ಥರನೇ ಹೊಸ ಬಟ್ಟೆ ತೊಗೊಂಡಿದ್ದೀನಿ ಅಂತ ಹೇಳ್ತಾಳೆ. ನೋಡು ಕ್ರಿಶ್, ಚೆನ್ನಾಗಿದೆಯಾ ಅಂತ ಕ್ರಿಶ್ಗೆ ತೋರಿಸ್ತಾಳೆ. ವಾವ್ ಅಮ್ಮ, ಸೂಪರ್ ಆಗಿದೆ ಅಂತ ಕ್ರಿಶ್ ಹೇಳ್ತಾನೆ. ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ, ನೀನು ಬಂದಿದ ತಕ್ಷಣ ಹಾಕ್ಕೊಂಡು ಎಲ್ಲರಿಗೂ ತೋರಿಸ್ತೀನಿ ಅಂತ ಕ್ರಿಶ್ ಹೇಳ್ತಾನೆ. ನನ್ನ ಫ್ರೆಂಡ್ಸ್ ಹತ್ರ ಯಾರ ಹತ್ರನೂ ಈ ಥರದ ಬಟ್ಟೆ ಇಲ್ಲ, ನಾನು ಹಾಕ್ಕೊಂಡು ಅವರಿಗೆಲ್ಲ ತೋರಿಸ್ತೀನಿ, ಅವರೆಲ್ಲ ಖುಷಿ ಪಡ್ತಾರೆ ಅಂತ ಕ್ರಿಶ್ ಹೇಳ್ತಾನೆ. ಸರಿ ಕಂದ, ಆಯಿತು ತೊಗೊಂಬರ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟು, ಇದೇ ಥರದ್ದು ಶೂನು ಕೊಡಿ ಅಂತ ಹೇಳಿ ಎಲ್ಲ ಸೆಟ್ನ ತೊಗೊತಾ ಇರ್ತಾಳೆ ರೋಹಿಣಿ. ಎಲ್ಲ ಪ್ಯಾಕ್ ಮಾಡ್ಸೋಕ್ಕೆ ಕೌಂಟ್ರಿಗೆ ಹೋದಾಗ ರೋಹಿಣಿ ಕಸ್ತೂರಿ ಮತ್ತು ಶಾಂತಿನ ನೋಡ್ತಾಳೆ. ಆಗ ಶಾಂತಿ ರೋಹಿಣಿ ನೋಡಿ, ರೋಹಿಣಿ, ನೀನ್ಯಾಕೆ ಇಲ್ಲಿ ಬಂದಿದ್ಯಾ? ಇದು ಮಕ್ಕಳ ಬಟ್ಟೆ ಅಂಗಡಿ, ನೀನು ಯಾರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ಯಾ? ನಿನಗೇನು ಕೆಲಸ ಇಲ್ಲಿ ಅಂತ ಕೇಳ್ತಾರೆ. ರೋಹಿಣಿ ಗಾಬರಿಯಾಗಿ, ಅತ್ತೆ ಅದು ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಅಂಗಡಿ ಓನರ್ ಬಂದು, ಮೇಡಮ್, ನಿಮ್ಮ ಮಗನಿಗೆ ಅಂತ ಬರ್ತಡೇ ಸೂಟ್ ತೊಗೊಂಡಿದ್ರಲ್ಲ, ಪ್ಯಾಕ್ ಆಗಿದೆ ಅಂತ ಹೇಳ್ಬಿಡ್ತಾನೆ. ಆಗ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಶಾಕ್ ಆಗಿ ಅಂಗಡಿಯನ್ನೇ ನೋಡ್ತಾ ಇರ್ತಾರೆ. ಏನು, ಇವಳು ಮಗುಗೆ ಬರ್ತಡೇ ಡ್ರೆಸ್ಸಾ? ಏನ್ರಿ ಹೇಳ್ತಾ ಇದ್ದೀರಾ ನೀವು ಅಂತ ಶಾಂತಿ ಕೇಳ್ತಾರೆ. ಹೌದು ಮೇಡಮ್,
ಇವ್ರ ಮಗುಗೆ ಅಂತ ಬರ್ತಡೇ ಸೂಟ್ ತೊಗೊಂಡಿದ್ದಾರೆ, ಅದು ಪ್ಯಾಕ್ ಆಗಿದೆ, ಇದೆ ನೋಡಿ ಅಂತ ತೋರಿಸ್ತಾನೆ. ಆಗ ಶಾಂತಿ ಶಾಕ್ ಆಗ್ಬಿಡ್ತಾರೆ. ಏನು ರೋಹಿಣಿ ಇದು, ಹೇಗೆ ಮಾತಾಡ್ತಾ ಇದೀಯ ನೀನು? ಇವಳು ನನ್ನ ಸೊಸೆ, ಇವಳಿಗೆ ಇನ್ನೂ ಮಗುನೇ ಆಗಿಲ್ಲ. ನೋಡಿದ್ರೆ ಮಗ, ಅದು ಅಲ್ಲದೆ ಬರ್ತಡೇ ಡ್ರೆಸ್ಸು ಅಂತ ಬೇರೆ ಹೇಳ್ತಾ ಇದೆಯಾ. ಬೇರೆ ಯಾರಿಗೂ ಕೊಡೋದನ್ನ ನನ್ನ ಸೊಸೆ ಕೊಡಕ್ಕೆ ಬಂದಿದ್ಯಾ? ನಿನಗೇನು ಕಾಣಲ್ವಾ? ಬೇರೆ ಯಾರ್ದು ಇರಬೇಕು, ಹೋಗಿ ಅವ್ರಿಗೆ ಕೊಡು ಅಂತ ಶಾಂತಿ ಬೈತಾರೆ. ಇಲ್ಲ ಮೇಡಮ್, ಇವರೇನೆ ಪ್ಯಾಕ್ ಮಾಡಿಸಿರೋದು. ಮೇಡಮ್, ನೀವು ಯಾಕೆ ಸುಮ್ಮನೆ ನಿಂತಿದ್ದೀರಾ? ನೀವಾದ್ರೂ ಹೇಳಿ, ಇವ್ರು ಈ ಥರ ಮಾತಾಡ್ತಾ ಇದ್ದಾರಲ್ಲ. ಬಂದು ಬಿಲ್ ಕೊಟ್ಟು ತೊಗೊಂಡೋಗಿ ಅಂತ ಹೇಳಿ ಅಂಗಡಿಯವನು ಅಲ್ಲಿಗೆ ಹೋಗ್ತಾನೆ ಅಲ್ಲಿಂದ. ಆಗ ರೋಹಿಣಿ, ಅತ್ತೆ ನನ್ನ ಕ್ಲೈಂಟ್ ಮಗುದು ಬರ್ತಡೇ ಇತ್ತು, ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೆ ಅಷ್ಟೇ ಅಂತ ರೋಹಿಣಿ ಹೇಳಿದಾಗ, ಅದಕ್ಕೆ ನೀನು ಯಾಕಮ್ಮ ಬಟ್ಟೆ ತೊಗೋಬೇಕು? ಇಷ್ಟೊಂದು ಕಾಸ್ಟ್ಲಿ ಬಟ್ಟೆ ಕೊಡೋ ಅಂತ ಕ್ಲೈಂಟ್ ಯಾರು ಅಂತ ಶಾಂತಿ ಕೇಳ್ತಾರೆ. ಅಯ್ಯೋ ಇಲ್ಲ ಅತ್ತೆ, ನಾನು ಅವ್ರಿಗೆ ಮೇಕಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ಅದೊಂದೇ ಸಾಕಾಗಲ್ಲ ಅಂತ. ಡೆಕೋರೇಷನ್ನು ಕೂಡ ನಾನೇ ಒಪ್ಕೊಂಡಿದ್ದೀನಿ, ಪೂರ್ತಿ ಪ್ಯಾಕೇಜು ನಮ್ಮದೇನೆ. ಡೆಕೋರೇಷನ್ನು, ಕೇಕು, ಊಟ ಜೊತೆಗೆ ಮೇಕಪ್ಪು ಎಲ್ಲ ನಂದೇ. ಎಲ್ಲ ನಾವೇ ಮಾಡೋದ್ರಿಂದ ಬಟ್ಟೆನೂ ನಾವೇ ತೊಗೊಂಡೋಗ್ಬೇಕು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ ಕೋಪದಿಂದ, ನಿಜ ಹೇಳ್ತಾ ಇದೆಯಾ ತಾನೇ ನೀನು ಅಂದಾಗ, ಅಯ್ಯೋ ಅತ್ತೆ ನಿಜವಾಗ್ಲೂ ಅತ್ತೆ, ನಾನು ಯಾರಿಗೆ ಬಟ್ಟೆ ತೊಗೊಂಡೋಗ್ಲಿ, ಸುಳ್ಳು ಹೇಳಿ, ಇಷ್ಟು ಚಿಕ್ಕ ಮಗು ಇನ್ಯಾರಿದಾರತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಬಿಡು ಆಯಿತು, ಆದರೂ ನನಗೆ ಡೌಟು, ಯಾಕೋ ಅವ್ರು ಹೇಳಿದ್ ನೋಡಿದ್ರೆ ಆ ಥರ ಅನಿಸ್ತಾ ಇಲ್ಲ. ನನ್ನ ಮಗ ಅಂತ ಯಾಕೆ ಹೇಳಿದ್ರು ಅಂತ ಶಾಂತಿ ಕೇಳಿದಾಗ, ಅಯ್ಯೋ ಅತ್ತೆ ನನ್ನ ಮಗುಗೆ ತೊಗೊಳಕ್ಕೆ ಬಂದಿದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಬಿಡಿ ಅತ್ತೆ, ಮದುವೆ ಆಗಿದೆಯಲ್ಲ, ಮಗು ಆಗಿರಬೇಕು ಅಂದ್ಕೊಂಡಿರ್ತಾರೆ, ಅದಕ್ಕೆ ಯಾಕೆ ಅತ್ತೆ ಇಷ್ಟೊಂದು ಕೋಪ ಮಾಡ್ಕೊತೀರಾ, ಹೋಗ್ಲಿ ಬಿಡಿ ಅತ್ತೆ ಅಂತೇಳಿ, ನೀವು ಯಾಕೆ ಇಲ್ಲಿ ಬಂದಿದ್ರಿ ಅಂತ ರೋಹಿಣಿ ಕೇಳ್ತಾಳೆ. ನಾವು ಭರತನಾಟ್ಯ ಕಾಸ್ಟ್ಯೂಮ್ನ ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ ಅಂತೇಳಿ ರೋಹಿಣಿ ಮತ್ತು ಶಾಂತಿ ಮತ್ತು ಕಸ್ತೂರಿ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.